ಬೇಕು ತಾಳಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಎಪಿಸೋಡಲ್ಲೂ 25 ಗ್ರಾಮ್ ಕಡಿಮೆ ಆಗಿರುವಂತಹ ನಮ್ಮ ಕೆಸ್ತೂರು ಗೋವಿಂದರಾಜು. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣು ಮಕ್ಕಳೇ ಕೇಳಿ, ನೀವು ಗಂಡನ ಮನೆಯಲ್ಲಿ ಬಾಳಿ. ನವದಂಪತಿಗಳೇ ಕೇಳಿ, ನೀವು ಅನ್ಯೋನ್ಯವಾಗಿ ಬಾಳಿ. ನೋವು ನಲಿವಿನಲ್ಲಿ ಬಾಳ ನೌಕೆಯಲ್ಲಿ ಜೋಡಿ ಅಕ್ಕಿಯಂಗೆ ಬಾಳಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಕಟ್ಟುವ ಚಿನ್ನದ ತಾಳಿಯು ಆತ್ಮ ಸಾಕ್ಷಿಗಂತ. ಹಚ್ಚ ಹಸುರಿನ ಪಚ್ಚ ಬಳೆಗಳು ಬಾಳ ಬೆಳಗಲಂತ. ಹೆಣ್ಣಿಗೆ ಕಟ್ಟುವ ಚಿನ್ನದ ತಾಳಿಯು ಆತ್ಮ ಸಾಕ್ಷಿಗಂತ. ಹಚ್ಚ ಹಸುರಿನ ಪಚ್ಚ ಬಳೆಗಳು ಬಾಳ ಬೆಳಗಲಂತ. ಚಿನ್ನದಂತ ನಿನ್ನ ಹೆಂಡತೀರಲು ಬೇರೆ ಏನು ಬೇಕಾ? ಚಿನ್ನದಂತ ನಿನ್ನ ಹೆಂಡತೀರಲು ಬೇರೆ ಏನು ಬೇಕಾ? ಕಷ್ಟ ಸುಖದಲ್ಲಿ ಭಾಗಿಯಾಗುವ ಹೆಂಡತಿಯೇ ಸಾಕಾ? ಇಲ್ಲ ವರದಕ್ಷಿಣೆ ಬೇಕಾ? ನಿನಗೆ ವರದಕ್ಷಿಣೆ ಬೇಕಾ? ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಬಾಳಿನ ಪಯಣವು ಸಾಗುತ್ತಲಿರುವವು, ಬರುವವು 108 ನೋವು. ಆ ನೋವಿಗೆ ಹಂಜಿ ಕಂಗಾಲಾಗದಿರಿ, ಗಂಡ ಹೆಂಡತಿರು ನೀವು. ಬಾಳಿನ ಪಯಣವು ಸಾಗುತ್ತಲಿರುವವು, ಬರುವವು 108 ನೋವು. ಆ ನೋವಿಗೆ ಹಂಜಿ ಕಂಗಾಲಾಗದಿರಿ, ಗಂಡ ಹೆಂಡತಿರು ನೀವು. ಬರುವ ನೋವುಗಳು ಮೇಘ ಮಾಲೆಯ ಸಾಗರದಲೆಯಂತೆ. ಬರುವ ನೋವುಗಳು ಮೇಘ ಮಾಲೆಯ ಸಾಗರದಲೆಯಂತೆ. ಸೂರ್ಯನ ಕಿರಣವ ಮೋಡವ ಚದುರಿಸಿ ಬೆಳಕ ಚೆಲ್ಲುವಂತೆ. ನೀವು ಬದುಕಿ ಬಾಳಿರಂತೆ, ಆಗ ಅಲ್ಲೇ ಸ್ವರ್ಗವಂತೆ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣು ಮಕ್ಕಳೇ ಕೇಳಿ, ನೀವು ಗಂಡನ ಮನೆಯಲ್ಲಿ ಬಾಳಿ. ನವದಂಪತಿಗಳೇ ಕೇಳಿ, ನೀವು ಅನ್ಯೋನ್ಯವಾಗಿ ಬಾಳಿ. ನೋವು ನಲಿವಿನಲ್ಲಿ ಬಾಳ ನೌಕೆಯಲ್ಲಿ ಜೋಡಿ ಅಕ್ಕಿಯಂಗೆ ಬಾಳಿ.
ತಾಳಿ ಈ ಹೆಣ್ಣಿಗೆ ಬೇಕು ತಾಳಿ ಆ ತಾಳಿ ಹೆಣ್ಣಿಗೆ ಬೇಲಿ ಹೆಣ್ಣಿಗೆ ಬೇಕು ತಾಳಿ ಆ ತಾಳಿ ಹೆಣ್ಣಿಗೆ ಬೇಲಿ. ಧನ್ಯವಾದಗಳು. ಕೆಸ್ತೂರು ಗೋವಿಂದರಾಜು ಅವರೇ, ನಂದೊಂದು ಪ್ರಶ್ನೆ. ಹೇಳಿ ಮೇಡಮ್. ಎಲ್ಲಿ ನಿಮ್ಮ ಕೊರಳಿನ ಮಣಿಗಳು, ನಿಮ್ಮ 10 ಬೆರಳಿಗೆ ಉಂಗುರಗಳು, ಇದೆಲ್ಲ ಇಲ್ಲದೆ ನೀವೇ ಅನ್ನಿಸ್ತಾ ಇಲ್ಲ ನನಗೆ ಇವತ್ತು. ಅದೇನಾಯ್ತು ಅಂದ್ರೆ ನಿನ್ನೆ ಹೋಗ್ಬೇಕಾದ್ರೆ ಆ ಯಾವುದೋ ಒಂದು ಬೆಕ್ಕಡ್ಡ ಬಂತು, ಬಿದ್ದಾಯ್ಬಿಟ್ಟು ಎಲ್ಲ ಉದುರಾಗ್ಬಿಟ್ಟು. ಅಷ್ಟೂನು ಹೇಳ್ಬೇಕ್ರಿ ಸುಳ್ಳು, ಆದ್ರೆ ಈ ಲೆವೆಲ್ಗಲ್ಲ. ಸುಳ್ಳು ಅನಿಸ್ತಾ ಇದು. ಹೋಗ್ಲಿ ಬಿಡಿ. ನಿಮ್ಗೆ ಯಾರಾದ್ರೂ ನೀವು ಕುರಿ ಪ್ರತಾಪ್ ತರ ಕಾಣಿಸ್ತೀರಾ ಅಂತ ಹೇಳಿದಾರಾ? ಸುಮಾರು ಜನ ಅಂತ ಇರ್ತಾರೆ ಮೇಡಮ್, ನಾನೇ ಸುಮ್ಮನೆ ರೀ ಅಂತ ಇರ್ತೀನಿ ನಾನು. ಹೌದು ನೋಡಿ, ಅಲ್ಲೆಲ್ಲ ಹೇಳ್ತಾರೆ ಹೌದು ಹೌದು ಸ್ವಾಮಿ ಅಂತ. ಅಲ್ಲಿ ಅವಾಗವಾಗ ನೋಡ್ತಿದ್ದೀರಾ? ನಿಮ್ಮ ವೈಫ್ ಏನಾದ್ರು ಬಂದಿದ್ದಾರೆ? ಇಲ್ಲ ಮೇಡಮ್, ಇಲ್ಲ. ಅದಕ್ಕೆ ನೋಡ್ತಾ ಇದ್ದೀರಾ? ಓಕೆ, ಗೊತ್ತಾಯ್ತು ಬಿಡಿ. ಆಕ್ಚುಲಿ ಇವತ್ತು ನನ್ನ ಹೆಂಡತಿ ಬರ್ತಡೇ ಇವತ್ತು. ಹೌದಾ? ವಿಶ್ ಮಾಡ್ಬಿಡಿ. ವಿಶ್ ಯು ಹ್ಯಾಪಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕವಿತಾ. ಕವಿತಾ. ಓಕೆ, ಕವಿತಾ ಅವರೇ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತಾ ಇವಾಗ ಲಾಸ್ಟಿಗೆ ನೆನಪಾಯ್ತು. ಆಮೇಲೆ ಆಯ್ತಾಯ್ತು. ಅಲ್ಲ ಮೇಡಮ್, ಹೆಸರು ನೆನಪಿದೆ, ಮನೆಗೂ ಆದ್ಮೇಲೆ ಗ್ರಾಚಾರ ಇದೆ ನಿಮ್ಗೆ. ಗಾಬರಿಗೆ ಮರ್ತೋಗಿತ್ತು ಕೇಳ್ಬೇಕಾದ್ರೆ. ಓ ಹಾಗೆ. ಅರ್ಚನಾ ಮೇಡಮ್. ತರ್ಲೆ ಗೋವಿಂದರಾಜು ನಾನು ನಾಮಕರಣ ಮಾಡಿದ್ದೀನಿ, ಆಯ್ತಾ? ನಾನು ನೋಡಿ ಲುಕ್ಕಲ್ಲೇ ತರ್ಲೆ ಕಿತಾಪತಿ. ನಿಮ್ಮಲ್ಲಿ ಪ್ಲಸ್ ಏನು ಗೊತ್ತಾ? ಅತ್ಯಂತ ವರ್ಸಟೈಲ್ ಗಾಯಕರು ನೀವು. ನೆನ್ನೆ ಹಾಡಿದ ಹಾಡಿಗೂ ಅದರ ಭಾವಕ್ಕೂ ಅದನ್ನು ನೀವು ಪ್ರಸ್ತುತಪಡಿಸಿದ ರೀತಿಗೂ ಇವತ್ತು ನೀವು ಹಾಡಿದ ಹಾಡಿಗೂ ಅದರ ಭಾವವನ್ನು ಮತ್ತು ಅದನ್ನು ಪ್ರಸ್ತುತಪಡಿಸಿದ ರೀತಿಗೂ ಸಂಬಂಧನೇ ಇಲ್ಲ. ಬಟ್ ಎರಡನ್ನೂ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆನ್ನೆ ಅಷ್ಟೊಂದು ಎನರ್ಜೆಟಿಕ್ಕು ಡ್ಯಾನ್ಸು ಎಲ್ಲ, ಇವತ್ತು ಅಷ್ಟೇ ಪ್ಯಾಥೋ ಹಾಡನ್ನು ಆರಿಸ್ಕೊಂಡು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಮೇಡಮ್. ಆ ಭಾವ ನೀವೇನಿವತ್ತು ಆ ಭಾವನೆ ಏನು ಕೊಟ್ರಿ ಅದಕ್ಕೆ 100 ಔಟ್ ಆಫ್ 100. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಮೇಝಿಂಗ್. ಆಮೇಲೆ ಕೆಲವು ಜನಪದ ಗಾಯಕರನ್ನ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಏನು ಅಂತಂದರೆ, ಕೆಲವು ಸಂಗತಿಗಳು ಪಾಪ ಗಂಟ್ಲಲ್ಲಿ ಹೊರಳಿಸುವಾಗ ಕಷ್ಟ ಪಡೋದನ್ನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಈ ಹಾಡಿನ ಚರಣದಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ಹರ್ಕತ್ಗಳು, ಮುರ್ಕಿಗಳು, ಸಂಗತಿಗಳು ಬರ್ತವೆ. ಅದೆಲ್ಲವನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ರಿ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಧನ್ಯವಾದಗಳು ಮೇಡಮ್. ಆಮೇಲೆ ನಿಮ್ಮಲ್ಲಿ ಒಂದು ನಾನು ಏನು ಹೇಳಬೇಕು ಅಂತಂದರೆ, ಅಕಾರ ಹಕಾರಕ್ಕೆ ನೀವು ಗಮನ ಕೊಡಬೇಕು. ಎಣ್ಣಿಗೆ ಬೇಕು ತಾಳಿ ಆಗಬಾರ್ದು. ಆಮೇಲೆ ಎರಡನೇ ಲೈನ್ ಏನು ಹೇಳಿದ್ರಿ ಹೇಳಿ? ತಾಳಿ ಎಣ್ಣಿಗೆ ಬೇಲಿ, ತಾಳಿ ಎಣ್ಣಿಗೆ ಬೇಲಿ. ಆ ತಾಳಿ ಅಲ್ವಾ? ಹಾ ತಾಳಿ ಎಣ್ಣಿಗೆ ಅಂದರೆ ನಿಮ್ಗೆ ಅಕಾರನೂ ಬರುತ್ತೆ ಹಕಾರನೂ ಬರುತ್ತೆ, ಆದರೆ ಅದರ ಪ್ರಯೋಗ ರಾಂಗ್ ಜಾಗದಲ್ಲಿ ಆಗ್ತಾ ಇದೆ ಅಷ್ಟೇ. ಆಯ್ತಾ? ಅದನ್ನು ಒಂದು ಕರೆಕ್ಟ್ ಮಾಡ್ಕೊಳ್ಳಿ. ಎಣ್ಣಿಗೆ ಬೇಕು ತಾಳಿ, ಆ ತಾಳಿ ಎಣ್ಣಿಗೆ ಬೇಲಿ, ಹೆಣ್ಣು ಮಕ್ಕಳೇ ಕೇಳಿ ನೀವು ಗಂಡನ ಮನೆಯಲ್ಲಿ ಬಾಳಿ. ಹೈ ಪಿಚ್ಚಿಗೆ ಹೋಗಿ ಅಲ್ಲಿ ಸಸ್ಟೈನ್ ಮಾಡ್ತಿರಲ್ಲ ಮೇಲ್ಗಡೆ ಷಡ್ಜದಲ್ಲಿ, ಅಲ್ಲಿ ಎರಡು ಕಡೆ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು. ಅದು ಬಿಟ್ಟರೆ ನಾನು ನೆನ್ನೆ ಥರ ಏನಾದರೂ ಭಾವೋದ್ವೇಗಕ್ಕೆ ಒಳಗಾಗಿ ಎಲ್ಲ ಶ್ರುತಿ ಗೋವಿಂದ ಮಾಡಿಬಿಡ್ತೀರಿ ಅಂದ್ಕೊಂಡಿದ್ದೆ. ಇಲ್ಲ ಮೇಡಮ್, ಆಗಲಿಲ್ಲ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಾಯಿತು. ಸೊ ಇದನ್ನು ಹೀಗೆ ಇನ್ನೂ ಬೆಳೆಸ್ಕೊಂಡು ಹೋಗಿ. ಅದ್ಭುತವಾಗಿ ಹಾಡಿದ್ರಿ. ಐ ಆಮ್ ಸೂಪರ್ ಹ್ಯಾಪಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್. ತರ್ಲೇತನ ಕಂಡ್ರು ನಾನು ಅಬ್ಸರ್ವ್ ಮಾಡಿದ್ದು ಭಾವುಕ ಜೀವಿ ಆತ, ಭಾವುಕ ಜೀವಿ. ಅದರಿಂದ ಈ ಥರದ ಹಾಡುಗಳನ್ನ ಹಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮನಸ್ಸು ತುಂಬಿ ಹಾಡಿದ್ದದನ್ನು ನೀತಿ ಗೀತೆಗಳು ಅಂತ ಹೇಳ್ತೀವಿ ನಾವು. ಇದು ಜನಪದ ಶೈಲಿಯ ಹಾಡಿದ್ರು ಕೂಡ ಹಿಂದೆಲ್ಲ ಮದುವೆಗಳು 1 ವಾರ 2 ವಾರ ನಡೀತಾ ಇತ್ತು. ಊರಿನವರೆಲ್ಲ ಸೇರ್ತಾ ಇದ್ರು. ಒಬ್ಬರು ಸೌದೆ ಹೊಡೆಯೋರು, ಅಡುಗೆ ಮಾಡೋರು, ಹೆಣ್ಮಕ್ಳು ಹಪ್ಪಳ ಅದು ಇದು ಹೊಸದು ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋರು, ಚಪ್ರ ಹಾಕೋರು, ನಮ್ಮನೆ ಮದುವೆ ಅಂತ ಸೇರ್ಕೊಂಡು ಮದುವೆ ಮಾಡೋರು. ಊರಿಗೆ ಹಬ್ಬ ಆಗಿರೋದು ಮದುವೆ ಅಂದರೆ ಅಲ್ವಾ? ಇವತ್ತು ಸಂಜೆ ರಿಸೆಪ್ಷನ್ನು, ಬೆಳಗ್ಗೆ ಧಾರೆ, ಸಾಯಂಕಾಲಕ್ಕೆ ಡೈವರ್ಸು ಆಗಿದೆ. ಇನ್ನೂ ಕೆಲವು ಮದುವೆಗಳು
ಏನೋ ಹಪ್ಪಳನೋ ಉಪ್ಪಿನಕಾಯಿ ಸರಿಯಾಗಿ ಒಂದೇನೋ ಸ್ವೀಟ್ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅಂತಲೇ ಮದುವೆ ಮನೆಯಲ್ಲೇ ರಿಸೆಪ್ಷನಲ್ಲೇ ಡೈವರ್ಸು, ಕ್ಯಾಕರಿಸಿದ್ರೆ ಕೆಮ್ಮಿದ್ರೆ ಡೈವರ್ಸು. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತ. ಅಯ್ಯೋ ರಾಮ, ಆದರೆ 100 ಕಾಲ ಚೆನ್ನಾಗಿ ಬಾಳಿ, ಏರುಪೇರು ಜೀವನ ಅಲ್ವಾ, ಎಲ್ಲ ಒಂದಾವಣೆ ಮಾಡಿಕೊಂಡು ಹೊಂದ್ಕೊಂಡು ಹೋಗಬೇಕು ಅನ್ನೋ ನೀತಿ ಇತ್ತಲ್ಲ ಈ ಹಾಡು. ಜನಪದದಲ್ಲಿ ಬಹುತೇಕ ಈ ಥರದ್ದು ನೀತಿ ಹಾಡುಗಳು ಸಿಗ್ತವೆ ಹೆಣ್ಮಕ್ಳಿಗೆ. ಈಗಿನ ಕಾಲ ಖಂಡಿತವಾಗ್ಲೂ ಬೇಕು. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಂಥ ನೀತಿನ ಹೇಳಿ ಕಳ್ಸೋರು ಗೊತ್ತಾ. ಒಂದು ಸಣ್ಣ ಸಾಲಿದೆ ಕೇಳಿ, ಮುತ್ತಿನಂಥ ನಿನ್ನ ಸಂಸಾರ ಸರದ ಹಾಗೆ ಮುತ್ತಿನ ಹಾರದಂಗೆ ನಿನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೆ ಹೆಂಗಿರುತ್ತೆ ಅಂದರೆ ಮುತ್ತಿನ ಹಾರದಂಗಿರುತ್ತೆ ನಿನ್ನ ಗಂಡನ ಮನೆ. ಆ ಮುತ್ತಿನ ಹಾರದಲ್ಲಿ ನೀನು ಒಂದೇ ಮುತ್ತಿಗೆ ಆಸೆ ಪಡಬೇಡ, ಅರ್ಥ ಆಯ್ತಾ? ಅದರಲ್ಲಿ ಒಂದೇ ಮುತ್ತಿಗೆ ಆಸೆ ಪಡಬೇಡ. ಏನು ಮಾಡ್ಬೇಕು ಮತ್ತೆ? ಎಲ್ಲರನ್ನೂ ನೀನು ಪ್ರೀತಿಸು ಅಂತ ಹೇಳುವಂಥ ನೀತಿ ಜನಪದದಲ್ಲಿ ಸಿಗುತ್ತೆ. ಅಂಥ ನೀತಿಯ ಹಾಡನ್ನು ಹಾಡಿದ್ರಿ, ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಾಗೆ ಇವತ್ತಿನ ಕಾಲದಾಗೂ ಕೆಲವೊಬ್ಬೊಬ್ರು ಹೇಳಿ ಕಳಿಸ್ತಾರೆ, ಹೆಂಗೆ ಅಂದರೆ, ಯವ್ವಾ ಹುಷಾರೇ, ನಿನ್ನ ಗಂಡ ನಿನ್ನ ಕೈಯಾಗಿರಲಿ, ನಿಮ್ಮ ಅತ್ತೆ ನಿಮ್ಮ ಮಾವ ನಿನ್ನ ಸೆರ್ಗ ಗಂಟ ಹಾಕು. ನಿಮ್ಮ ಹೆಂಡತಿಗೆ ಹೇಳ್ಕೊಳ್ತೀನಿ, ಇಲ್ಲ ಬಿಡಿ ಮೇಡಮ್, ಯಾಕಂದರೆ ಹುಷಾರಾಗಿರು ಅಂತ. ಹಂಗೆಲ್ಲ ಏನಿಲ್ಲ ಮೇಡಮ್, ಇಲ್ವಾ? ನಾವು ಹುಷಾರಾಗೆ ನೋಡ್ಕೊತೀವಿ ಮೇಡಮ್. ಯಾಕಂದರೆ ನಮ್ಮನ್ನು ನಂಬಿ ಬಂದವ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದರೆ ನಮ್ಮ ತಂದೆ ತಾಯಿ ಕಲಿಸಿದಂಥ ಪಾಠ ಅಲ್ವಾ, ನಮ್ಮನ್ನು ನಂಬಿ ಬಂದವ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಅಷ್ಟೇ. ಓಕೆ, ಸೂಪರ್. ಸರ್ ಗೋವಿಂದರಾಜು, ಈ ಹಾಡಲ್ಲಿ ಬರೀ ಹೆಣ್ಣಿಗೆ ತಾಳಿ ಅಂತ ಅಷ್ಟೇ ಅಲ್ಲ, ಇದರಲ್ಲಿ ವರದಕ್ಷಿಣೆ ಅನ್ನೋ ಪದನೂ ಬಂತು. ಎಲ್ರಿಗೂ ಗಂಡಿಗೂ ವಾರ್ನಿಂಗ್ ರೀತಿ ಇದೆ. ಹೆಣ್ಣು ತಾಳಿ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇದೆ. ಎಲ್ಲ ಸಂಬಂಧಗಳು ಆ ಹಾಡಲ್ಲಿ ಕಟ್ಕೊಂಡಿವೆ. ಅದು ಚಿನ್ನದಂತ ನಿನ್ನ ಹೆಂಡತೀರಲು ಬೇರೆ ಏನು ಬೇಕಾ, ಇಲ್ಲ ವರದಕ್ಷಿಣೆ ಬೇಕಾ, ನಿನಗೆ ವರದಕ್ಷಿಣೆ ಬೇಕಾ. ಪೊಲೀಸ್ ಅಧಿಕಾರಿ ಆಗಿದ್ದಾಗ ರಾತ್ರಿ ಚೌಲ್ಟ್ರಿ ಹತ್ರ ಸೇರಿದ್ರು, ಚಪ್ರದ ಹತ್ರ. ನಾನು ನೈಟ್ ರೌಂಡ್ಸ್ ಹೋಗಬೇಕಾದ್ರೆ ಗಲಾಟೆ ನಡೀತಾ ಇತ್ತು ಅಲ್ಲಿ ರಾತ್ರಿ 11 ಗಂಟೆಯಲ್ಲಿ. ಏಕೆ ಗಲಾಟೆ ನಡೀತಾ ಇತ್ತು ಅಂದರೆ, ಗಂಡಿನವ್ರಿಗೆ ಊಟ ಸಿಕ್ಕಿಲ್ಲ ಅಂತ. ಅವರು ಕುಡಿದ್ಬಿಟ್ಟೇನೋ ಬಂದಿದ್ದಾರೆ, ಊಟ ಕೇಳಿದ್ದಾರೆ. ರಿಸೆಪ್ಷನ್ನು ಮುಗಿದೋಗಿದೆ, ಊಟ ಎಲ್ಲ ಕ್ಲೋಸ್ ಆಗಿದೆ ಅಂತ ಅಡುಗೆಯವ್ರು ಏನು ಹೇಳಿದ್ದಾರೆ. ನಾನು ಏನು ಹಿಂಗೆ ರಸ್ತೆಯಲ್ಲಿ ಹಿಂಗೆ ಕೂಗಾಡ್ಕೊಂಡು ಹೊಡೆದಾಡ್ತಾರಲ್ಲ ಅಂಥೇಳಿ ನೋಡಿದ್ರೆ, ನಾನು ರೋಡಲ್ಲಿ ಏನು ಮಾಡಲಿ, ಅವ್ರು ಸ್ವಲ್ಪ ಕುಡಿದಿದ್ರು. ನಾನೇನು ಮಾಡಿದೆ, ವ್ಯಾನ್ ತರಿಸಿ ಕರ್ಕೊಂಬಂದು ಕೂಡಿಸ್ರಿ, ರಾತ್ರಿಯೆಲ್ಲ ಅಲ್ಲಿ ಬಿದ್ದಿರಲಿ ಪೊಲೀಸ್ ಸ್ಟೇಷನಲ್ಲಿ. ಯಾಕಂದರೆ ನಾವು ನೈಟ್ ರೌಂಡ್ಸಲ್ಲಿ ಹೋಗಬೇಕಿತ್ತು, ಬೇರೆ ಬೇರೆ ಸ್ಟೇಷನ್ಗೆ ವಿಸಿಟ್ ಮಾಡಬೇಕಿತ್ತು. ನಮ್ಮ ಪೊಲೀಸ್ನವ್ರು ಕರ್ಕೊಂಡೋಗಿ ಆ ಗುಂಪನ್ನ, 2 ಗುಂಪನ್ನು ಒಬ್ಬರನ್ನಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿದ್ದೀವಿ ನಾವು. ನೀವು ನಂಬ್ತಿರೋ ಇಲ್ಲೋ, ಬೆಳಗ್ಗೆ ನಾವು ನೈಟ್ ರೌಂಡ್ಸ್ ಆದಮೇಲೆ 5:30, 6 ಗಂಟೆವರೆಗೆ ಮಾಡಿ ಮನೆಗೆ ಹೋಗ್ತೀವಿ. ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ ಗಂಡನವರು, ರಿಸೆಪ್ಷನ್ ಆಗಿದ್ದು ಮದುವೆ. ನನ್ನ ಸರ್ವೀಸ್ನಲ್ಲಿ ನಾನು ಭಾಳ ದುಃಖ ಪಟ್ಟಿದ್ದಂದರೆ ಅದೊಂದೇ ದಿನ. ಯಾಕೆ ನಮ್ಮ ಗಂಡು ಕಡೆಯವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸ್ತೀರಾ, ನಿಮ್ಮ ಹೆಣ್ಣೇ ಬೇಡ, ನಿಮ್ಮ ಮದುವೆನೇ ಬೇಡ ಅಂತೇಳಿ ಹೋಗ್ಬಿಟ್ರು. ಅಂದರೆ ನಾನು ಏನು ತಪ್ಪು ಮಾಡಿದೆ ಅಂತ ನನಗೇನು ಅರ್ಥ ಆಗಲಿಲ್ಲ. ನನ್ನ ಉದ್ದೇಶ ಕುಡುಕರು ಕುಡ್ದಿದ್ದು ಮತ್ತೆ ತಿಳಿಲಿ, ಸ್ವಲ್ಪ ಆ ಥರ 108 ಕೇಸ್ ಮಾಡ್ತೀವಿ ನಾವು. ಅವ್ರು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರು. ಎಲ್ಲಿದೆ ಬಾಂಧವ್ಯಗಳು? ರಿಸೆಪ್ಷನ್ ಆಗಿರೋ ಮದುವೆ ತಪ್ಪಿ ಹೋಯಿತು. ನಾನು ಬೆಳಗ್ಗೆ ಏನಾಯ್ತು ರೀ ಅಂತ ಹೇಳ್ತೀನಿ. ಸರ್, ಅವರು ಬೆಳಗ್ಗೆ 6 ಗಂಟೆಗೆ ಅವರೆಲ್ಲ ಗಂಡು ಕಡೆಯವರು ನಿಮ್ಗೆ ಎಣ್ಣೆ ಬೇಡ ಅಂತ ಹೊರಟೋದ್ರು ಅಂತ ಹೇಳಿದರು. ಅದು ನನ್ನ ಪೊಲೀಸ್ ಇಲಾಖೆಯಲ್ಲಿ ನನ್ನ ನಡೆದ ನಿಜವಾದ ಘಟನೆ ನನಗೆ ಭಾಳ ನೋವು ತಂದು ಕೊಡ್ತದ್ದು. ಹಾಗಾಗಿ ಏನೆಲ್ಲ ಆಗ್ತವೆ ಜೀವನದಲ್ಲಿ ಹೇಳೋಕ್ಕಾಗೋದಿಲ್ಲ. ಧನ್ಯವಾದಗಳು, ಚೆನ್ನಾಗಿ ಆಡಿದ್ರಿ. ನೆನ್ನೆ ಕುಡಿಸಿದ್ರಿ ಇಲ್ಲಿ 77 ಮಲೆಯ ಮಹಾದೇವ ಅಂತೇಳಿ. ಇವತ್ತು ಅಷ್ಟೇ ಸೊಗಸಾದ ಒಂದು ಭಾವನಾತ್ಮಕವಾದ ಒಂದು ಹಾಡು ಹಾಡಿದ್ರಿ. ಧನ್ಯವಾದಗಳು ನಿಮಗೆ. ಅದರಲ್ಲೂ ಈ ಥರ ಫೀಲ್ ಕೊಡೋ ಸಾಂಗು ಅಂದರೆ ನನಗೆ ತುಂಬ ಇಷ್ಟ ಮೇಡಮ್. ಯಾಕಂದರೆ ಕಂಟಿನ್ಯೂಸ್ ಇದೇ ಥರ ಆಡ್ತಾ ಇರ್ತೀವಿ. ಕುಣಿಯೋದ್ಕಿಂತ ಸ್ಯಾನೆ ಈ ಥರ ಫೀಲ್ ಕೊಡಬೇಕು ಅನ್ನೋದೇ ತುಂಬ ಆಸೆ ನನಗೀಗ. ಹಾಗೆ ಇದರಲ್ಲಿ ಸಾಹಿತ್ಯದಲ್ಲಿ ಚರಣದಲ್ಲಿ ಸರ್ ಮುತ್ತಿನ ತಾಳಿ ಅಂತ ಇದೆ. ನಮ್ಮ ಕಡಬಗೆರೆ ಮುನ್ರಾಜು ಸರ್ ಒಂದ್ಸಲಿ ಹೇಳಿದರು, ಅದು ಮುತ್ತಿನ ತಾಳಿ ಯಾರೂ ಕಟ್ಟಲ್ಲ, ಚಿನ್ನದ ತಾಳಿ ಅಂತ. ಹಾಗಾಗಿ ನಾನು ಅದನ್ನು ಪದನ ಚೇಂಜ್ ಮಾಡ್ಕೊಂಡು ಚಿನ್ನದ ತಾಳಿ ಮಾಡಿಕೊಂಡೆ. ಓಕೆ, ನೀವು ಹಾಡಿರೋ ಹಾಡಿಂದ ಒಂದಷ್ಟು ಕತೆಗಳು, ಒಂದಷ್ಟು ಇನ್ಪುಟ್ಸ್ಗಳು ಎಲ್ಲವೂ ಸಿಕ್ತು. ಆ್ಯಂಡ್ ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.